ಮಂಗಳೂರು ಗಲಭೆ ಸಂಬಂಧ ಸಾಕಷ್ಟು ಗಲಭೆಗಳಾಗ್ತಿದ್ರು ಕೂಡ ಅದನ್ನು ಹತ್ತಿಕ್ಕೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗ್ತಿದೆ. ನೋಡಿ, ಈಗೆಲ್ಲ ನಾವೇನಾಗ್ತಾಯಿದೆ, ಇಂಡಿವಿಜುವಲ್ ಆಗಿ ನೋಡ್ತಾ ಇದ್ದೀವಿ ಗಲಭೆಗಳನ್ನು. ಕೆಲವರಂತೂ ರೆಡಿಮೇಡ್ ಆರೋಪ, ಇದಕ್ಕೆ ಬಿ ಜೆ ಪಿ, RSS, VHP ಕಾರಣ ಅನ್ನೋ ರೆಡಿಮೇಡ್ ಆರೋಪ. ಪ್ರಿಯಾಂಕಾ ಖರ್ಗೆ ಅವರು ಇನ್ನೊಂದು 2-3 ಜನ ಒಂದು ರೀತಿ ಇದನ್ನು ಗಿಳಿಪಾಠ ಒಪ್ಪಿಸೋ ರೀತಿಯಲ್ಲಿ ಆಗಾಗ ಆರೋಪ ಮಾಡ್ತಾನೆ ಇರ್ತಾರೆ. ಗಲಭೆಯ ಮೂಲ ಎಲ್ಲಿದೆ ಅಂತ ಅವ್ರು ಯಾರೂ ವಿಚಾರಕ್ಕೆ ಹೋಗೋದಕ್ಕೆ ಆಳಕ್ಕೆ ಹೋಗೋ ಪ್ರಯತ್ನನೇ ಮಾಡಲ್ಲ, ಅಥವಾ ಜಾಣಕಿವುಡ್ರ ಥರ ವರ್ತನೆ ಮಾಡ್ತಾರೆ. ಸುಹಾಸ್ ಶೆಟ್ಟಿ ಹತ್ಯೆಗೆ RSS ಕಾರಣನಾ? ಶರತ್ ಮಡಿವಾಳ ಹತ್ಯೆಗೆ RSS ಕಾರಣನಾ? ಪ್ರವೀಣ್ ನೆಟಾರು ಹತ್ಯೆಗೆ RSS ಕಾರಣನಾ? ಯಾಕೆ ಒಂದು ಸಮುದಾಯ ಮೆಜಾರಿಟಿ ಸೈಜಬಲ್ ಇರೋ ಕಡೆನೇ ಕೋಮು ಗಲಭೆ ಪದೇ ಆಗ್ತವೆ? ಹಿಂದೂಗಳು ಎಲ್ಲ ಕಡೆನೂ 80% ಇದ್ದಾರಪ್ಪ. ಆದರೆ ಹಿಂದೂಗಳಿದ್ದ ಕಡೆ ಕೋಮು ಗಲಭೆ ಆಗೋದಾದರೆ ದೇಶದಲ್ಲೆಲ್ಲ ಆಗಬೇಕು ಕೋಮು ಗಲಭೆ. ಆದರೆ ಅದು ಬಿಟ್ಟು ಒಂದು ಕೋಮ್ನವ್ರು ಮಾತ್ರ ಸೈಜಬಲ್ ಇರೋ ಕಡೆಗೆ ಯಾಕೆ ಆಗ್ತಾರೆ? ಅವರುಗಳು ಇದನ್ನು ದಕ್ಷಿಣದ ಕಾಶ್ಮೀರದ ಥರ ನೋಡ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಹೇಗೆ ಗಜ್ವಾಯಿ ಹಿಂದನ್ನು ಅನುಷ್ಠಾನಗೊಳಿಸೋದಕ್ಕೆ ಅಲ್ಲಿರುವಂಥ ಹಿಂದೂಗಳನ್ನೆಲ್ಲ ಟಾರ್ಗೆಟ್ ಮಾಡಿದ್ರು, ಆ ರೀತಿ ಇಲ್ಲಿ ದಕ್ಷಿಣದಲ್ಲೂ ಕೂಡ ಇದೊಂದು ಪ್ರಯೋಗಶಾಲೆಯಾಗಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಪ್ರತಿರೋಧ ಇರೋದು ಯಾವುದು ಅಂದರೆ RSSಸು, ಅದಕ್ಕೆ ಪ್ರತಿರೋಧ ಇರೋದೇನು VHP. ಹಿಂದೂಗಳನ್ನು ಸಂಘಟಿಸೋ ಕೆಲಸ ಮಾಡುತ್ತೆ. ಅದಕ್ಕೆ ಅವರು ನಮ್ಮನ್ನು RSSನ VHPನ ಟಾರ್ಗೆಟ್ ಮಾಡ್ತಾರೆ. ಇರೋದೆಲ್ಲಿ ಅಂದರೆ ಇಂಟಾಲರೆನ್ಸ್ ಇರುವಂಥ ವಿಚಾರದಲ್ಲಿರೋ ಸಮಸ್ಯೆ ಇದು. ಅದನ್ನು ಯಾರೂ ಅದನ್ನು ಮೂಲಕ್ಕೆ ಕೆದಕಕ್ಕೆ ಹೋಗುವಂಥ ಕೆಲಸನೇ ಮಾಡ್ತಿಲ್ಲ. ಜಗತ್ತಿನ ಕೋಮು ಗಲಭೆಗೆ ಯಾರು ಕಾರಣ? ಭಯೋತ್ಪಾದನೆಗೆ ಯಾರು ಕಾರಣ? RSSಾ? ಈಗ ಸಿರಿಯಾದಲ್ಲಿ, ಇರಾನ್ನಲ್ಲಿ, ಇರಾಕ್ನಲ್ಲಿ, ಈ ಅಫ್ಘಾನಿಸ್ತಾನದಲ್ಲಿ ಇಲ್ಲೆಲ್ಲವೂ ನಡೀತಾ ಇದೆಯಲ್ಲ, ಇದಕ್ಕೆಲ್ಲ ಯಾರು ಕಾರಣ? ಇದಕ್ಕೆ RSS ಕಾರಣನಾ ಈ ಭಯೋತ್ಪಾದನೆಗೆ? ಬಿನ್ ಲಾಡೆನ್ ಸೃಷ್ಟಿ ಮಾಡಿದ್ದ RSSಾ? ಜೈಸೆ ಮೊಹಮ್ಮದ್ ಹುಟ್ಟಾಕಿದ್ದ RSSಾ? ಇಂಡಿಯನ್ ಮುಜಾಹಿದ್ದೀನ್ RSS ಹುಟ್ಟಾಕ್ತಾ? ಅದರ ಪ್ರಾಯೋಗಿಕ ರೂಪ ದಕ್ಷಿಣ ಕನ್ನಡದಲ್ಲಿ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಇದನ್ನು ಹೇಳೋದಕ್ಕೆ ತಾಕತ್ತಿಲ್ಲ. ಸತ್ಯ ಗೊತ್ತಿದ್ರೂ ವೋಟ್ ಬ್ಯಾಂಕಿನ ದುರಾಸೆ. ಹಾಗಾಗಿ ವೋಟ್ ಬ್ಯಾಂಕಿನ ದುರಾಸೆಗೆ ರಾಷ್ಟ್ರವನ್ನೇ ಬಲಿ ಕೊಡುವಂಥ ಷಡ್ಯಂತ್ರದ ಸಂಚಿಗೆ ನೀರೆರಿಯೋದು, ಗೊಬ್ಬರ ಹಾಕುವ ಕೆಲಸನ ಮಾಡಬಾರ್ದು. ವಸ್ತುನಿಷ್ಠವಾಗಿ ನೋಡಿ. ವಸ್ತುನಿಷ್ಠವಾಗಿ ನೋಡಿದ್ರೆ ಸತ್ಯ ನಿಮಗೆ ಗೊತ್ತಾಗುತ್ತೆ, ಯಾರು ಇದ್ರ ಹಿನ್ನೆಲೆ ಎಲ್ಲಿದ್ದಾರೆ, ಯಾರು ಕಾರಣ ಇದ್ದಾರೆ ಅಂತ. ಅದು ಬಿಟ್ಟು ನೀವು ಬರೀ ಗೂಬೆ ಕೂರಿಸೋದು, ಟಾರ್ಗೆಟ್ ಮಾಡೋದು, ಇಂಥದ್ದು ಮಾತ್ರ ಮಾಡುವಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ.